ವೆಲ್ಕಮ್ ಟು KM ಶೈನ್ಸ್. ಇವತ್ತಿನ ರೆಸಿಪಿ ಚಿಕನ್ ಪಕೋಡ. ಮನೆಯಲ್ಲಿರುವಂಥ ಪದಾರ್ಥಗಳನ್ನೇ ಉಪಯೋಗಿಸಿಕೊಂಡು ಚಿಕನ್ ಪಕೋಡವನ್ನು ಮಾಡೋಣ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು, ಮೊದಲಿಗೆ 1/4 kg ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಬಂದಿದ್ದೀನಿ. 1 ಲೆಮನ್ನು, ಅರ್ಧ ಜ್ಯೂಸ್ ಇದ್ರೊಳಗೆ ಹಾಕೋಣ, ಇನ್ನರ್ಧ ತುರಿದ್ಬಿಟ್ಟು ಹಾಕೋಣ. 1 ಎಗ್ ತೊಗೊಂಡಿದ್ದೀನಿ, 2 ಸ್ಪೂನು ಅಚ್ಚ ಪುಡಿ, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಉಪ್ಪು, 1 ಸ್ಪೂನು ಕಡಲೆ ಹಿಟ್ಟು, 2 ಸ್ಪೂನು ಕಾರ್ನ್ಫ್ಲೋರ್ನನ್ನು ತೊಗೊಂಡಿದ್ದೀನಿ. ಮೊದಲಿಗೆ 1 ಸ್ಪೂನು ಅಚ್ಚ ಪುಡಿಯನ್ನು ಹಾಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪನ್ನು ಹಾಕೊಳ್ಳೋಣ. ಅರ್ಧ ಹೋಳು ಲೆಮನ್ ಜ್ಯೂಸನ್ನು ಹಾಕೊಳ್ಳೋಣ. ಅಚ್ಚ ಪುಡಿ ಬೇಡ ಅಂತಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಕೂಡ ಹಾಕೋಬಹುದು. ನಾನು ಅಚ್ಚ ಪುಡಿನೇ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಕಲಿಸ್ಕೊಳ್ಳೋಣ. ಲೆಮನನ್ನು ತುರಿದು ಹಾಕೊಳ್ಳೋಣ. ಈಗ ಇದನ್ನು ಕಲಿಸ್ಕೊಂಡು 1/4 ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಈಗ 1/4 ಗಂಟೆ ಆಗಿದೆ. ಇದಕ್ಕೆ ಮತ್ತೆ ಅಚ್ಚ ಖಾರದ ಪುಡಿ 1 ಸ್ಪೂನ್ ಉಳಿದಿತ್ತಲ್ಲ ಅದನ್ನು ಹಾಕೊಳ್ಳೋಣ. ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಎಗ್ ವೈಟ್ ಮಾತ್ರ ಹಾಕೊಳ್ಳೋಣ. ಮಿಕ್ಸ್ ಮಾಡೋಣ. ಸನ್ ಪ್ಯೂರ್ ಆಯಿಲನ್ನು ಹಾಕೊಳ್ಳೋಣ. ಮುಳುಗುವಷ್ಟು ಆಯಿಲನ್ನು ಹಾಕೊಳ್ಳೋಣ. ಎಣ್ಣೆ ಕಾದಿದೆ. ಈಗ ಇದನ್ನು ಒಂದೊಂದೇ ಹಾಕೋಣ. ಸಂಜೆ ಟೈಮು ಅಥವಾ ಮಳೆ ಬಂದಾಗ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮಕ್ಕಳು ಇಷ್ಟ. ಮಳೆ ಟೈಮಲ್ಲಿ ಸಂಜೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ಇದು ಆಗಿದೆ. ಈಗ ಹಾಕೊಳ್ಳೋಣ. ಹೀಗಾಗಿದೆ. ಅದನ್ನು ಒಂದು ಪ್ಲೇಟ್ಗೆ ಹಾಕೋಣ. ಇದೇ ಥರನೇ ಇನ್ನೊಂದು ಟ್ರಿಪ್ ಹಾಕೋಣ. ನೋಡಿ ಎಷ್ಟು ಚೆನ್ನಾಗಿದೆ. ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನನ್ನ ಇವತ್ತಿನ ರೆಸಿಪಿ ಚಿಕನ್ ಪಕೋಡ ರೆಡಿಯಾಗಿದೆ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.